ಫ್ರೆಂಡ್ಸ್, ರಾಯರು ಯಾವ ರೀತಿ ಹೂವು ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸುಮಾರು ವಿಡಿಯೋಸು ಹೂವು ಕೊಡುವಂಥ ವಿಡಿಯೋಸು ಹಾಕಿದ್ದೀನಿ. ಆದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊತ್ತಾದಮೇಲೆ ಹೂವು ಆದರೆ ರಾಯರು ಕೊಡ್ತಾರೆ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದರೆ ಪೂಜೆ ಮಾಡ್ತಾ ಸಡನ್ನಾಗಿ ಕೊಡಲ್ಲ ರಾಯರು, ಕಾಯಿಸ್ತಾರೆ. ಅಂದರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅನಿಸುತ್ತೆ ರಾಯರು. ನೋಡಿ ಫ್ರೆಂಡ್ಸ್, ಆದರೆ ನನಗೆ ನಂಬಿಕೆ ಇದೆ. ಅಂದರೆ ನಂಬಿಕೆ ಮೇಯ್ನು ಬೇಕಾಗಿರೋದು ರಾಯರ ಪೂಜೆ ಮಾಡೋ ಅಂಥವ್ರಿಗೆ. ನನಗೆ ಹೂವು ರಾಯರು ಕೊಟ್ಟೇ ಕೊಡ್ತಾರೆ ಅಂತ ನಾನು ಕೂತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ರಾಯರು. ಅಂದರೆ ನೋಡಿ ಫ್ರೆಂಡ್ಸ್, ಅದೇನು ನಾನೇನಾದರೂ ಬೀಳೋ ಥರ ಇಟ್ಟಿದ್ದೀನ ಏನಂತ. ಆದರೆ ಸುಮಾರು ವಿಡಿಯೋಗಳು ಹಾಕಿದ್ದೀನಿ. ರಾಯರು ನಾವು ಕೇಳೋದೇ ಒಂದು, ರಾಯರು ಕೊಡೋದೇ ಒಂದು. ಅಂದರೆ ನಾವು ಸ್ವಲ್ಪ ಕೇಳ್ತೀವಿ, ಆದರೆ ರಾಯರು ತುಂಬ ಅಂದರೆ ನಮ್ಮ ಕೈಯಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಕೊಡ್ತಾರೆ. ನಾವು ಕೇಳೋದು ಅಂದರೆ ರಾಯರಿಗೆ ಗೊತ್ತು ನಮಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ರಾಯರಿಗೆ ಗೊತ್ತು. ಅಂದರೂ ನಾವು ಕಾಯಬೇಕಷ್ಟೆ. ನಮ್ಮ ತಾಳ್ಮೆನ ರಾಯರು ಪರೀಕ್ಷೆ ಮಾಡ್ತಾರೆ. ಮತ್ತು ರಾಯರನ್ನ ಅಷ್ಟೇ ನಂಬಿಕೆಯಿಂದ ನಾವು ಪೂಜೆ ಮಾಡಿದ್ರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ರಾಯರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋನ. ನಾನಿವತ್ತು ರಾಯರಿಗೆ ಅಂದರೆ ಬೆಲ್ಲದನ್ನ ಪ್ರಸಾದ ಮಾಡಿದ್ದೀನಿ. ನಾನು ಫ್ರೆಂಡ್ಸ್ ರಾಯರನ್ನ ಗುರುವಾರ ಮಿಸ್ ಮಾಡದೆ ರಾಯರ ಪೂಜೆ ಮಾಡ್ತೀನಿ. ಆದರೂ ನನ್ನ ಪರಿಸ್ಥಿತಿ ಹಾಗೆ ಇದೆ ಫ್ರೆಂಡ್ಸ್. ಹಂಗಂತ ಅಂದ್ಬಿಟ್ಟು ನಾನು ನಂಬಿಕೆ ಕಳ್ಕೊಳಕ್ಕೆ ಹೋಗಲ್ಲ. ರಾಯರು ಇವತ್ತಿಲ್ಲ ನಾಳೆ ನನ್ನ ಕಾಪಾಡ್ತಾರೆ ರಾಯರು. ನಾನು ಕೇಳಿದ ತಕ್ಷಣ ಹೂವು ಪ್ರಸಾದ ಕೊಡ್ತಾರೆ ಅಂದರೆ ರಾಯರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಅರ್ಥ. ನೋಡ್ಬೋದು ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತಲ್ಲೇ ಯಾವ ರೀತಿ ಹೂವು ಪ್ರಸಾದ ಕೊಡ್ತಾರೆ ಅಂತ. ನೋಡಿದ್ರಲ್ಲ.